ಸ್ವಾತಂತ್ರ್ಯ ವೀರ ವಿ. ದ. ಸಾವರ್ಕರ್ ಅವರ ನೆತ್ತರು ತಾವರೆ. ಅಮೆರಿಕ ಆಫ್ರಿಕಾ ತೀರಗಳಲ್ಲಿ ವಿಹರಿಸಿದ ಪೋರ್ಚುಗೀಸರ ಹಡಗು ಭಾರತದ ತೀರ ಮುಟ್ಟಿದಂದಿನಿಂದಲೂ ಆ ಆಕ್ರಮಕರು ಈ ಹರಹರ ಮಹಾದೇವ್ ರಣಗರ್ಜನೆ ಕೇಳಿದವರಲ್ಲ. ಅವರು ಮೆಕ್ಸಿಕೋ, ಇರಾನ್ ಮುಂತಾದ ಅನೇಕ ದೇಶಗಳಿಗೆ ನಿರ್ಭಯವಾಗಿ ಜಲಯಾನ ಮಾಡಿದ್ದರು. ಎಷ್ಟೋ ಸಣ್ಣ ಪುಟ್ಟ ದ್ವೀಪಗಳಲ್ಲಿ ಅವರು ಫಾರಸಿ, ಹಬಸಿ ಇತ್ಯಾದಿ ಜನರನ್ನು ನಿಶ್ಚಿಂತರಾಗಿ ನೋಡಿದ್ದರು. ಆದರೆ ಇಂಥ ವಿಜಯ ಘೋಷಣೆ ಅವರ ಕಿವಿ ತಾಗಿದ್ದುದು ಇದೇ ಮೊದಲ ಬಾರಿ. ಸಹ್ಯಾದ್ರಿಯ ಗಿರಿಗಹ್ವರಗಳಿಂದ ಹೊರಹೊಮ್ಮಿ ಒಮ್ಮೆಗೆ ಶತ್ರುಗಳನ್ನು ಕಬಳಿಸುವ ನರಸಿಂಹಗಳ ಈ ಗರ್ಜನೆಯಿಂದ ಮುಸಲ್ಮಾನರ ದೀನ್ ದೀನ್ ಘೋಷಣೆ ಈಗ ದೀನವಾಗಿ ಹೋಗಿತ್ತು. ಪೋರ್ಚುಗೀಸರಿಗೆ ಅದು ಕೇಳಿಸಿದಾಗಿನಿಂದ ಅವರ ಬಾಣ ಗುರಿತಪ್ಪತೊಡಗಿತು, ಅವರ ಖಡ್ಗ ಬಾಗತೊಡಗಿತು. ಭಾರತವನ್ನು ಮತ್ತೊಂದು ಕೊಲಂಬಿಯಾ ಮಾಡುವ ಅವರ ಆಸೆಗಳೆಲ್ಲ ಮುರಿದು ಬೀಳತೊಡಗಿದವು. ಆ ರಣಗರ್ಜನೆಯ ಹೆದ್ದರೆಗಳಿಂದ ಆಂತೋನಿಯ ಎದೆಯಲ್ಲಿ ಭಯ ಕಂಪನ ಹುಟ್ಟಿತು. ಅವನು ಗಟ್ಟಿಯಾಗಿ ಕಿರಿಚಿಕೊಂಡ, ಸೈನಿಕರೇ, ಹೋಗಿ ಆ ಪುಂಡು ಘೋಷಣೆ ಹಾಕುವ ಪಾಪಿಗಳನ್ನು ಹಿಡಿಯಿರಿ. ಗುಂಪಿನೊಳಗೆ ನುಗ್ಗಿ ಹೋಗಿ. ಸುಮಾರು 20 ಸೈನಿಕರು ನಿರಾಯುಧರಾದ ಜನರ ನಡುವೆ ಬೇಟೆ ನಾಯಿಗಳಂತೆ ನುಗ್ಗಿದರು. ಹೆಂಗಸರೆನ್ನದೆ, ಮಕ್ಕಳು ಮುದುಕರೆನ್ನದೆ ಎಲ್ಲರನ್ನೂ ಬಂದೂಕದ ಸನೀನುಗಳಿಂದ ಇರಿಯುತ್ತಾ ತುಳಿಯುತ್ತಾ ಸಾಗಿದರು. ಜನರ ಧೈರ್ಯ ಉಡುಗಿತು. ಅವರಿಗೆ ಓಡಿ ಹೋಗಲು ಸಹ ತೋರಲಿಲ್ಲ. ನಿಂತಲ್ಲೇ ಗಾಯಗೊಂಡು ಕೆಳಗೆ ಉರುಳತೊಡಗಿದರು. ಉಳಿದ ಸೈನಿಕರಿಗೆ ಆಂತೋನಿಯ ಆಜ್ಞೆಯಾಯಿತು, ಈ ಪಾಪಿ ಬ್ರಾಹ್ಮಣನನ್ನು ಮರಕ್ಕೆ ಕಟ್ಟಿಹಾಕಿ ಜೀವಂತ ಸುಟ್ಟುಬಿಡಿ. ಈಗ ನ್ಯಾಯಾಲಯ ಮುಗಿದಿದೆ, ಕೂಡಲೇ ಶಿಕ್ಷೆ ಜಾರಿಗೊಳಿಸಿ. ಈ ಹೆಂಗಸು, ಈ ಬಾಲಕ ಮತ್ತು ಉಳಿದೆಲ್ಲ ಸರಿಯಾಳುಗಳಿಗೂ ಬೇಡಿ ತೊಡಿಸಿ ಸದ್ಯಕ್ಕೆ ಠಾಣೆಯಲ್ಲಿ ಕೂಡಿಡಿ. ಅನಂತರ ಗುಲಾಮರ ಸಂತೆಗೆ ಎಳೆದುಕೊಂಡು ಹೋಗಿ ಮಾರಿಬಿಡಿ. ರಮೆಯನ್ನು ಒಬ್ಬ ಸೈನಿಕ ಬೂಟು ಕಾಲಿನಿಂದ ಒದ್ದು ಹೇಳಿದ, ಏ ಕುಲಟೆ, ಎದ್ದು ಹೊರಡು. ಸೈನಿಕರು ಉಳಿದ ಸರಿಯಾಳುಗಳನ್ನು ಆಡು ಕುರಿಗಳಂತೆ ಎಳೆದುಕೊಂಡು ಹೊರಟರು. ಆಗ ಇದ್ದಕ್ಕಿದ್ದಂತೆ 2 ಬಾಣಗಳು ಸೊಯ್ಯನೆ ಬಂದು ಇಬ್ಬರು ಸೈನಿಕರಿಗೆ ನಾಟಿಕೊಂಡವು. ಅವರು ನಿಂತಲ್ಲೇ ನೆಲಕ್ಕುರುಳಿದರು. ಒಂದು ಕ್ಷಣ ನಿಶ್ಶಬ್ದತೆ. ಬಾಣಗಳು ಎಲ್ಲಿಂದ ಬಂದವು? ಕಟ್ಟೆಯ ಆಚೆಗೆ ಸ್ವಲ್ಪ ದೂರದಲ್ಲಿ ಒಂದು ಪಾಳು ಮನೆ ಇತ್ತು. ಅದನ್ನು ಜನರು ದೆವ್ವದ ಮನೆ ಅನ್ನುತ್ತಿದ್ದರು. ಬಹುಶಃ ಅಲ್ಲಿಂದ ಬಂದಿದ್ದಾವು. ಆದರೆ ಬಿಟ್ಟವರನ್ನು ಯಾರೂ ನೋಡಲಿಲ್ಲ. ಬೇಗ ಹೋಗಿ ಠಾಣೆ ಸೇರಿಕೊಳ್ಳಿ ಎಂದ ಆಂತೋನಿ. ಎಲ್ಲರೂ ಠಾಣೆಗೆ ಓಡುತ್ತಿದ್ದಂತೆ ಘೋಷಣೆ ಹೇಳುತ್ತಿದ್ದ ದಿಕ್ಕಿನಿಂದ ಒಂದು ಸಣ್ಣ ತಂಡ ಮುನ್ನುಗ್ಗಿ ಶತ್ರುಗಳೊಡನೆ ಹೋರಾಡತೊಡಗಿತು. ಆ ದೆವ್ವದ ಮನೆಯಿಂದಲೂ ಹರಹರ ಮಹಾದೇವ್ ಘೋಷಣೆ ಕೇಳಿಬಂತು. ತರುಣ ವೀರನೊಬ್ಬ ತನ್ನಿಬ್ಬರು ಸಹಕಾರಿಗಳೊಡನೆ ಹೊರಬಂದು ಪುನಃ ಬಾಣ ಬಿಡತೊಡಗಿದ. ಯುದ್ಧತಂತ್ರ ಬಲ್ಲ ಆಂತೋನಿ ಹಿಂದೆಗೆಯಲಿಲ್ಲ. ಕೂಡಲೇ ಠಾಣೆಯ ಸುತ್ತಲೂ ಬಲವಾದ ಕಾವಲು ನಿಲ್ಲಿಸಿದ. ಮಾಧವನ ಕಡೆ ಕೈತೋರಿಸಿ, ಈ ಅಪರಾಧಿಯನ್ನು ಠಾಣೆಯ ಅಂಗಳದಲ್ಲೇ ಸುಟ್ಟುಬಿಡಿ. ಬೇಗ, ಇದು ಭಗವಂತನ ಆಜ್ಞೆ. ಇದರ ಪಾಲನೆ ಆಗಿಯೇ ಆಗುತ್ತದೆ. ಈ ಹೇಡಿ ಹಿಂದೂಗಳೇನು ಇವರ ತಾತ ಮುತ್ತಾತಂದಿರು ಮೇಲಿನಿಂದ ಇಳಿದು ಬಂದರೂ ಈ ಶಿಕ್ಷೆ ನಿಲ್ಲುವುದಿಲ್ಲ. ಬೇಗ ಬೆಂಕಿ ಹಚ್ಚಿ. ಸಿಪಾಯಿಗಳು ಠಾಣೆಯ ಕಿಟಕಿ ಬಾಗಿಲುಗಳನ್ನೇ ಮುರಿದು ರಾಶಿ ಹಾಕಿದರು. ಅದಕ್ಕೆ ಎಣ್ಣೆ ಸುರಿದರು. ಬಡ ಬ್ರಾಹ್ಮಣ ಮಾಧವನನ್ನು ಕಟ್ಟಿ ಅದರ ಮೇಲೆ ಮಲಗಿಸಿದರು. ಬೆಂಕಿ ಇಟ್ಟರು. ನನ್ನನ್ನು ಬೆಂಕಿಗೆ ಹಾಕಿ, ಮಗುವನ್ನೂ ಸುಟ್ಟು ಹಾಕಿ ಎಂಬ ದಯನೀಯ ಚೀತ್ಕಾರವೊಂದು ಕೇಳಿಬಂತು. ಕತ್ತಿಯ ಹಿಡಿಯಿಂದ ರಮೆಯ ತಲೆಗೆ ಕುಟ್ಟುತ್ತಲೇ ಆ ಸ್ವರ ನಿಂತು ಹೋಯಿತು. ತಲೆಯಿಂದ ರಕ್ತ ಹರಿಯತೊಡಗಿತು. ಅವಳು ಎಚ್ಚರ ತಪ್ಪಿ ಭೂಮಿಗೆ ಬಿದ್ದಳು. ಚಿತೆಯ ಜ್ವಾಲೆ ಮೇಲೇರುತ್ತಿದ್ದಂತೆ ಘೋಷಣೆ ಹಾಕುತ್ತಿದ್ದವರ ತಂಡ ಠಾಣೆಯ ಕಡೆಗೆ ಚಲಿಸತೊಡಗಿತು. ಅವರಿಗೂ ಸೈನಿಕರಿಗೂ ಕೈ ಹತ್ತಿತು.
ಅಷ್ಟರಲ್ಲಿ ಪಾಳುಮನೆಯ ಕಡೆಯಿಂದ ಬಂದ 3 ವೀರರು ಖಡ್ಗ ಹಿರಿದು ಶತ್ರುಗಳ ಮೇಲೆ ಬಿದ್ದರು. ಸೆರೆಯಾಳುಗಳನ್ನು ಬಿಡಿಸತೊಡಗಿದರು. ಮುಕ್ತರಾದ ಬಂದಿಗಳು ಮಾಧವನನ್ನು ಉಳಿಸಲು ಉರಿಯುತ್ತಿದ್ದ ಚಿತೆಯ ಕಡೆಗೆ ಧಾವಿಸಿದರು. ಆದರೆ ಅರ್ಧ ಸುಟ್ಟ ಶರೀರವನ್ನು ಹೊರತೆಗೆದು ಪ್ರಯೋಜನವೇನು? ನಾಳನಾಳವೂ ಸಿಡಿದು ಹೋಗಿ ಕಪ್ಪು ರಕ್ತ ಹರಿದು ಬರುತ್ತಿತ್ತು. ಮಾಂಸ ಉರಿಯುತ್ತಿತ್ತು. ಲಟಲಟನೆ ಮೂಳೆಗಳು ಕಳಚಿ ಬೀಳುತ್ತಿದ್ದವು. ಉಳಿಸಬೇಕಾದುದು ಉಳಿದಿರಲಿಲ್ಲ. ಈಗ ಉಳಿದುದೊಂದೇ ಮಾಧವನ ಸಾವಿನ ಸೇಡು. ತರುಣ ಮುಂದಾಳು ಖಡ್ಗ ಮೇಲೆತ್ತಿ ಆಂತೋನಿಯತ್ತ ನುಗ್ಗಿದ. ಇನ್ನೇನು ಅವನ ಏಟು ಬೀಳಬೇಕು, ಆಂತೋನಿಯ ದೇಹ ತುಂಡಾಗಬೇಕು ಅನ್ನುವಷ್ಟರಲ್ಲೇ ಯಾರೋ ಅಡ್ಡ ಬಂದರು. ಯಾರವರು? ಅದೇ ಆ ಸಾಧುವರಿಯರು. ಅರೇ, ಹಿಂಸೆ ಮಾಡಬೇಡ, ಈ ಆಂತೋನಿ ಹಸುವಿನ ಸಮಾನ, ಗೋವಿನಾಣೆ ಇವನನ್ನು ಬಿಟ್ಟುಬಿಡು, ನಿನ್ನ ರಕ್ತ ಇವನ ರಕ್ತ ಒಂದೇ, ಕಟುಕನಂತೆ ಇಂತಹ ಕೊಲೆಗಡುಕ ಕೃತ್ಯ ಮಾಡಬಹುದೇ, ಬಿಟ್ಟುಬಿಡು. ಸಾಧುವಿನ ಮಾತು ಕೇಳಿ ಆ ವೀರನ ಕ್ರೋಧ ಕೆರಳಿತು. ಛೀ ಪಾಪಿ, ಅವನನ್ನು ಮೊದಲು ಬಿಡು, ಇಲ್ಲವಾದರೆ ಅವನೊಟ್ಟಿಗೆ ನಿನ್ನನ್ನೂ ಮುಗಿಸುತ್ತೇನೆ. ನಿನಗೆ ಈ ಕ್ರೂರಾತ್ಮನ ರಕ್ತದ ಮೇಲೆ ಎಷ್ಟೊಂದು ಕರುಣೆ. ಅಲ್ಲಿ ಆ ಚಿತೆಯ ಮೇಲೆ ಉರಿಯುತ್ತಿರುವ ಬ್ರಾಹ್ಮಣನ ರಕ್ತವೇನು ಗಟಾರದ ನೀರೇ? ಆದರೆ ಆ ಮಹಾತ್ಮರು ವಿಚಲಿತರಾಗಲಿಲ್ಲ. ಹಕ್ಕಿ ತನ್ನ ಮರಿಗಳನ್ನು ರೆಕ್ಕೆಯೊಳಗೆ ಸೇರಿಸಿಕೊಂಡು ರಕ್ಷಿಸುವಂತೆ ಆಂತೋನಿಯನ್ನು ಆಲಂಗಿಸಿಕೊಂಡು ರಕ್ಷಿಸತೊಡಗಿದರು. ಇದಕ್ಕೆ ಏನೆನ್ನಬೇಕು? ಭ್ರಮೆಯೋ, ಅಭಿಮಾನವೋ, ದಂಭವೋ, ದಯೆಯೋ? ಇದೆಲ್ಲ ಯಾರ ಸಲುವಾಗಿ? ಆ ರಾಕ್ಷಸ ಹೃದಯದ ಆಂತೋನಿಯ ಸಲುವಾಗಿ. ತರುಣನ ರೊಚ್ಚು ಕಿಚ್ಚಾಯಿತು. ಆದರೂ ಆ ಸಾಧುವನ್ನು ಹೊಡೆದು ಹಾಕಲು ಅವನಿಗೆ ಮನಸ್ಸಾಗಲಿಲ್ಲ. ಅಷ್ಟರಲ್ಲಿ ಜನರ ಗುಂಪನ್ನು ಹೊಡೆದಟ್ಟಲು ಹೋಗಿದ್ದ ಬಿಳಿ ಸೈನಿಕರು ಠಾಣೆಯ ಬಾಗಿಲಿಗೆ ಬರತೊಡಗಿದರು. ಕೈಗೆ ಸಿಕ್ಕಿದ ಬೇಟೆ ಜಾರಿ ಹೋದಾಗ ರೋಷಗೊಂಡ ಸಿಂಹ ತನ್ನ ಬಾಲವನ್ನು ಬಾರಿ ಬಾರಿ ನೆಲಕ್ಕೆ ಅಪ್ಪಳಿಸುವಂತೆ ಆ ತರುಣನೂ ಪ್ರಕ್ಷುಬ್ಧಗೊಂಡ. ತನ್ನನ್ನು ತಾನೇ ಶಪಿಸಿಕೊಂಡ. ಆದರೆ ಮಾಡುವುದೇನು? ಶತ್ರು ಸೈನಿಕರು ಸಮೀಪಿಸುತ್ತಿದ್ದರು. ಅವನು ಕೂಡಲೇ ತನ್ನ ಗೆಳೆಯರೊಡನೆ ಕಾಲ್ತೆಗೆದು ಮರೆಯಾದ. ಈ ಮೊದಲ ಆಕ್ರಮಣದಲ್ಲೇ ಅವರು ಆಂತೋನಿಯ 7 ಸೈನಿಕರನ್ನು ಬಲಿ ತೆಗೆದುಕೊಂಡಿದ್ದರು. ಅಲ್ಲದೆ ಮಠದಲ್ಲಿದ್ದಾಗ ಬಂಧಿತನಾಗಿದ್ದ ತಮ್ಮ ಗೆಳೆಯನನ್ನೂ ಮುಕ್ತಗೊಳಿಸಿದ್ದರು. ಆದರೆ ಜನಸಾಮಾನ್ಯರು ಆಕ್ರಮಣಗಾರರ ವಿರುದ್ಧ ಹೋರಾಡುವಂತೆ ಮಾಡುವುದರಲ್ಲಿ ಅವರಿಗೆ ಯಶಸ್ಸು ದೊರೆಯಲಿಲ್ಲ. ಇದನ್ನು ಪೂರ್ತಿ ಸೋಲು ಅನ್ನುವಂತೆಯೂ ಇರಲಿಲ್ಲ. ಏಕೆಂದರೆ ಮನಬಂದತ್ತ ಹೋಗಿ ಮನಬಂದಂತೆ ವರ್ತಿಸುತ್ತಿದ್ದ ಆಂತೋನಿಯ ಸೈನಿಕರನ್ನು ಹಿಂದೂ ಖಡ್ಗ ಮೊದಲ ಬಾರಿಗೆ ಎರಿದಿತ್ತು. ಹರಹರ ಮಹಾದೇವ್ ಘೋಷಣೆ ಮೊದಲ ಬಾರಿಗೆ ಆಂತೋನಿಯ ಕಿವಿ ಕೊರೆದಿತ್ತು. ಗೋಮಾಂತಕದ ಜನರು ಅದರಿಂದ ಉತ್ಸಾಹ ತಾಳಿದ್ದರು. ಆ ಘೋಷಣೆಗೆ ಓಗೊಡಲು ಕಲಿತಿದ್ದರು. ಇಷ್ಟು ಕಾಲವೂ ರಣದೇವತೆಗೆ ಪಾಪ ಹಿಂದೂ ರಕ್ತ ಮಾತ್ರ ಸಿಕ್ಕುತ್ತಿತ್ತು. ಆದರೆ ಇಂದು ಮೊದಲ ಬಾರಿಗೆ ಮ್ಲೇಚ್ಛರ ರಕ್ತವನ್ನೂ ಆಕೆ ಸವಿದಿದ್ದಳು. ಗೋಮಾಂತಕದ ಇತಿಹಾಸದಲ್ಲಿ ಈ ಹೊಸ ಅಧ್ಯಾಯ ಆರಂಭಿಸಿದ ಶ್ರೇಯಸ್ಸನ್ನು ಇವರ ತಂಡ ಗಳಿಸಿತ್ತು. ಠಾಣೆಯಿಂದ ಪಾರಾದ ತರುಣ ಮುಂದಾಳು ಗ್ರಾಮದ ಕಡೆ ಹೊರಟ. ಆಂತೋನಿಯ ನೆನಪು ಅವನ ಮನಸ್ಸನ್ನು ಒಂದೇ ಸಮನೆ ಚುಚ್ಚುತ್ತಿತ್ತು. ಅವನೊಬ್ಬನನ್ನು ತೀರಿಸಿದ್ದರೆ ತಲೆ ಹೋದ ಶರೀರ ತಾನಾಗಿ ಬೀಳುವಂತೆ ಅವನ ಸೈನ್ಯವೂ ಸೋತು ಓಡುತ್ತಿತ್ತು. ಈ ವಾರ್ತೆ ಇಡೀ ಪ್ರಾಂತಕ್ಕೆ ವಿದ್ಯುತ್ ಅಲೆಯಂತೆ ಹರಡುತ್ತಿತ್ತು. ಜನರಲ್ಲಿ ಹೊಸ ಸಾಹಸ, ಹೊಸ ಚೈತನ್ಯ ಉಕ್ಕೇರುತ್ತಿತ್ತು. ಇದುವರೆಗೆ ಧರ್ಮಗ್ರಂಥ ಓದುವುದನ್ನು ಬಿಟ್ಟು ಇನ್ನೇನೂ ಮಾಡಿರಲಿಲ್ಲವೋ? ಜೀವನ ಸಂಗ್ರಾಮದಲ್ಲಿ ಎಂದೂ ಖಡ್ಗವನ್ನೇ ಮುಟ್ಟಿರಲಿಲ್ಲವೋ? ಅಂಥವರ ಕೈಯಲ್ಲೂ ಶತ್ರುನಾಶಕ್ಕಾಗಿ 100 ಖಡ್ಗಗಳು ಮಿಂಚುತ್ತಿದ್ದವು. ಆ ವೀರಾಗ್ರಣಿಗೆ ಅಕ್ಷಮ್ಯ ತಪ್ಪು ಮಾಡಿದೆ ಅನ್ನಿಸುತ್ತಿತ್ತು. ಹಳ್ಳಿಯ ಬೀದಿಯಲ್ಲಿ ಕಾಲಿಡುತ್ತಿದ್ದಂತೆ ಅಲ್ಲಿನ ಯುವಕ ಜಟ್ಟಿ ಎದುರಾದ. ಅವನೊಡನೆ ಇದೇ ಮೊದಲ ಭೇಟಿ. ಅವನು ಪರಿಚಿತನಂತೆ ನಸುನಕ. ಭೂತನಾಥನಿಗೆ ಜಯವಾಗಲಿ ಎಂದು ಘೋಷಣೆ ಹಾಕಿ ಮಾತಿಗೆ ತೊಡಗಿದ. ಅಯ್ಯ ವೀರ, ನೀನು ಆ ಭೂತಗೃಹದಿಂದ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾಗಿ ಸೈನಿಕ ಠಾಣೆಯೊಳಕ್ಕೆ ನೆಗೆದು ಹೋದುದನ್ನು ಕಂಡು ಎಲ್ಲರೂ ನಿನ್ನನ್ನು ಭೂತನಾಥ
ಎಂದೇ ಕರೆಯತೊಡಗಿದ್ದಾರೆ. ಧನ್ಯ ನಿನ್ನ ಪರಾಕ್ರಮ. ಇದರಿಂದ ತರುಣ ವೀರ ಉತ್ಸಾಹಗೊಳ್ಳದೆ ಶಾಂತನಾಗಿ ಹೇಳಿದ, ಗೆಳೆಯ, ಇದು ನನಗೆ ಸನ್ಮಾನವಲ್ಲ, ನನ್ನ ಗೆಳೆಯರ ಅಪಮಾನವೇ ಸರಿ. ಜನರು ಕಷ್ಟದ ಕೆಲಸವನ್ನು ಧೈರ್ಯದಿಂದ ಸಾಧಿಸದೆ ಅದಕ್ಕೆ ದೇವತೆಗಳ ಅಥವಾ ಭೂತದ ಕೃತ್ಯ ಎಂದು ಹೆಸರಿಟ್ಟು ಬಿಡುತ್ತಾರೆ. ಅಂಥ ಸಾಹಸವನ್ನೇ ಮಹಾಪರಾಕ್ರಮ ಎಂದು ಭಾವಿಸುವುದು ನಮ್ಮ ಅಕ್ಷಮ್ಯ ಹೇಡಿತನ ತೋರಿಸಿಕೊಂಡಂತೆ. ಗೋಮಾಂತಕದಲ್ಲಿ ಇಂಥ ಹೇಡಿತನ, ಗುಲಾಮಿತನ ನೋಡಿ ಅಚ್ಚರಿಯಾಗುತ್ತದೆ. ಪಕ್ಕದ ಪ್ರಾಂತಗಳಲ್ಲಿ ಸ್ತ್ರೀಯರೂ ಇಂಥ ಸಾಹಸ ಸಲೀಸಾಗಿ ಮಾಡುತ್ತಾರೆ. ಬೇರೆ ಯಾವ ಜಾಗದಲ್ಲಾದರೂ ಇಲ್ಲಿ ನಡೆದಂಥ ಘಟನೆ ನಡೆದಿದ್ದರೆ 300 ಸ್ತ್ರೀಯರೇ ಇದ್ದರೂ ಈ 30 ಜನ ಶತ್ರುಗಳಿಗೆ ಸೋಲುತ್ತಿರಲಿಲ್ಲ. ಅದನ್ನು ಕೇಳಿ ಆ ಗರಡಿಯಾಳು ಸಿಟ್ಟಿಗೆದ್ದ. ಹೀಗೇಕೆ ಹೇಳುತ್ತೀಯೇ? ನಮ್ಮ ರಾಷ್ಟ್ರ ಜೀವನದ ರಕ್ತವೇ ಗೋಮಾಂತಕದಲ್ಲೂ ಹರಿಯುತ್ತಿಲ್ಲವೇನು? ಅದೇ ದೇಶ, ಅದೇ ಧರ್ಮ, ಅದೇ ರಕ್ತ ಅಂದ ಮೇಲೆ ಭೇದ ಎಣಿಸುವುದೇಕೆ? ಮೂಲತಃ ಭೇದವೇನಿಲ್ಲ, ಆದರೆ ಭೇದ ಇರುವುದು ನಾಯಕತ್ವದಲ್ಲಿ. ಮಹಾರಾಷ್ಟ್ರದಲ್ಲಾದರೋ ಸಮರ್ಥ ರಾಮದಾಸರಂತಹ ಧೈರ್ಯಶಾಲಿ ಸಂತರು ಸಮಾಜಕ್ಕೆ ಶಿಕ್ಷಣ ನೀಡುತ್ತಾರೆ. ಇಲ್ಲಿ ಇರುವವರಾದರೋ ಶಾಂತಿ ಬ್ರಹ್ಮ ಭೋಲಾನಾಥರು. ಆದರೂ ಇವರಲ್ಲಿ ಜನರಿಗೆ ಎಷ್ಟೊಂದು ಗೌರವ. ಇವರ ವಿಶ್ವಾಸಘಾತವನ್ನೇ ಸತ್ಯವೆನ್ನುತ್ತಾರೆ. ಹಿಂಸಕರು ಹಿಂಸೆ ಮಾಡಲು ಬಿಡುವುದೇ ಇವರ ಅಹಿಂಸೆ. ಇಂಥ ಅಶುಭ ಕಾರ್ಯ ಮಾಡುವವರನ್ನೇ ಇಲ್ಲಿನವರು ಸಾಧು ಎನ್ನುತ್ತಾರೆ. ಹೇಗಿದೆ ನೋಡು ಇಲ್ಲಿನ ಜನರ ಮೂಢಭಕ್ತಿ. ಹುಚ್ಚುನಾಯಿಯನ್ನು ಹೊಡೆದು ಹಾಕುವುದರ ಬದಲು ಅದು ಜನರನ್ನು ಕಚ್ಚಲು ಬಿಡುವುದೇ ಇವರ ದಯೆ. ಭವಾನಿಯ ಖಡ್ಗಕ್ಕೂ ಕಳ್ಳನ ಚೂರಿಗೂ ಇರುವ ವ್ಯತ್ಯಾಸ ಇವರ ಕುರುಡು ಭಕ್ತಿಗೆ ಗೊತ್ತಾಗುವುದಿಲ್ಲ. ಎಲ್ಲಿ ಜನರಿಗೆ ಸ್ವರಕ್ಷಣೆಯ ದಾರಿಯೇ ತಪ್ಪೆನಿಸಿ ಸ್ವಹತ್ಯೆಯೇ ಯೋಗ್ಯ ಎನಿಸುತ್ತದೆಯೋ ಅಂಥವರಿಗೆ ಕುರುಡರೆನ್ನದೆ ಇನ್ನೇನು ಹೇಳೋಣ? ಹೇ ದೌರ್ಭಾಗ್ಯ ಭಾರತ! ಪೂರ್ವಜರ ಹೆಸರಿನಲ್ಲಿ ಸ್ವಂತದ ದೊಡ್ಡಸ್ತಿಕೆ ಮೆರೆಸುವ ಸ್ವಭಾವ, ಬಾಬಾವಾಕ್ಯಂ ಪ್ರಮಾಣಂ ಎಂಬ ಸಿದ್ಧಾಂತ ಮತ್ತು ಕೂಪಮಂಡೂಕ ವ್ಯಕ್ತಿಗಳಂತೂ ನಿನಗೆ ಘಾತಕವಾಗಿಯೇ ಇವೆ. ಆದರೆ ಅದಕ್ಕಿಂತ ನಿನ್ನ ಸದ್ಗುಣಗಳೇ ನಿನಗೆ ಹೆಚ್ಚು ಮಾರಕವಾಗುತ್ತಿವೆ. ಏಕೆಂದರೆ ಇವು ಸದ್ಗುಣಗಳಾಗಿರದೆ ಕೇವಲ ಅವುಗಳ ನೆರಳುಗಳಾಗಿವೆ. ಅದರಿಂದಾಗಿಯೇ ಅವು ಜಗತ್ತನ್ನು ಆಕ್ರಮಣಕ್ಕೆ ಸ್ವಾಗತಿಸುತ್ತಿರುವುದು ಮಾತ್ರವಲ್ಲ, ದುಷ್ಟಶಕ್ತಿಗಳಿಗೂ ಸಾಕಷ್ಟು ಪುಷ್ಟಿ ನೀಡುತ್ತಿವೆ. ಆಗ ಯುವಕ ಜಟ್ಟಿ ಹೇಳಿದ, ನೀವೆನ್ನುವುದು ನಿಜ. ಇದೀಗ ನೋಡಿ, ನೀವು ಹರಹರ ಮಹಾದೇವ್ ಘೋಷಿಸಿದಾಗ ಜನಗಳಿಗೆ ಹೇಗೆ ಪ್ರೇರಣೆ ಬಂದಿತ್ತು. ಶತ್ರುಗಳ ಮೇಲೆ ತಿರುಗಿ ಬೀಳುವ ಮಟ್ಟಿಗೆ ಅವರಲ್ಲಿ ಸ್ಫೂರ್ತಿ ಸಂಚಾರ ಆಗಿತ್ತು. ಆದರೆ ಆಮೇಲೆ ಅದೇ ಜನ ಸಾಧುವಿನ ಭಾಷಣ ಕೇಳಿ ಅವನ ಮಾತನ್ನೇ ಸತ್ಯವೆಂದುಕೊಂಡರು. ಆ ಗೋಸಾಯಿಯ ದೀನಸ್ವರಕ್ಕೆ ಅವರ ಮನಸ್ಸು ಕರಗಿ ಹೋಯಿತು. ಸಾಧುವಿಗೆ ದೇವರ ವರವಿದೆ, ಅದರಿಂದ ಅವನು ಏನಾದರೊಂದು ಅದ್ಭುತ ಚಮತ್ಕಾರ ಮಾಡಿ ಎಲ್ಲವನ್ನೂ ಬಿಡಿಸುತ್ತಾನೆ ಎಂದೇ ಅವರಿಗನ್ನಿಸಿತು. ಎಂಥ ಮೂಢಶ್ರದ್ಧೆ! ಅಷ್ಟರಲ್ಲಿ ಅವನ ದೃಷ್ಟಿ ಅನಿರೀಕ್ಷಿತವಾಗಿ ಪೋರ್ಚುಗೀಸ್ ಠಾಣೆಯ ಕಡೆಗೆ ಹೊರಳಿತು. ತಟ್ಟನೆ ಅವನು ಕಿರಿಚಿಕೊಂಡ, ಓ, ಚಮತ್ಕಾರ ಪ್ರತ್ಯಕ್ಷ ಕಾಣುತ್ತಿದೆ ನೋಡಿ. ಸರ್ವನಾಶವಾಯಿತು. ಇಡೀ ಠಾಣೆ ಧಗಧಗಿಸುತ್ತಿದೆ. ಆ ಕ್ರೂರಕರ್ಮಿ ತಾನು ಹಿಡಿದಿದ್ದವರೆಲ್ಲರನ್ನೂ ಸುಡುತ್ತಿದ್ದಾನೆಂದು ಕಾಣುತ್ತದೆ. ಯುವಕನೆಂದ, ಸರ್ವನಾಶ ಅಲ್ಲದಿದ್ದರೂ ಮಿತ್ರಘಾತವಂತೂ ಆಗಿಯೇ ಇದೆ. ಅದರಲ್ಲಿ ಇತ್ತ ನೋಡು, ಕುದುರೆ ಸವಾರರು, ನೆರವಿಗಾಗಿ ಬರುತ್ತಿರುವ ಮರಾಠ ವೀರರು. ಅವರ ಜತೆ ಬೇಗ ಹೊರಡೋಣ. ಯುವಕ ವೀರನೂ ಹಳ್ಳಿಯ ಮಲ್ಲನೂ ತಮ್ಮ ಗೆಳೆಯರೊಡನೆ ಹರಹರ ಮಹಾದೇವ್ ಘೋಷಿಸಿದರು. ಆ ವೇಳೆಗೆ ಹಿಂದಿನ ದಿನ ನೆರವು ತರಲು ಹೊರಟಿದ್ದ ಯುವಕನು 10 ಸಶಸ್ತ್ರ ಸವಾರರು ಸಮೀಪಕ್ಕೆ ಬಂದರು. ಪಾಪಿ ಆಂತೋನಿ, ಇನ್ನು ನಿನ್ನ ಕತೆ ಮುಗಿಯಿತು. ಈಗ ಸ್ವಲ್ಪ ಮುಂದೆ ಬಾ, ನೋಡಿಕೊಳ್ಳುತ್ತೇನೆ. ನರಮೇಧದ ಪುಣ್ಯ ನಿನ್ನನ್ನು ರಕ್ಷಿಸೀತೇ ನೋಡೋಣ
ಎಂದು ಹೂಂಕರಿಸುತ್ತಾ ಎಲ್ಲರೂ ಠಾಣೆಯ ಕಡೆಗೆ ಧಾವಿಸಿದರು. ಇಡೀ ಕಟ್ಟಡ ಉರಿಯುತ್ತಿತ್ತು. ಸುಟ್ಟ ಮಾಂಸದ ವಾಸನೆ, ಹೃದಯ ಭೇದಕ ಚೀತ್ಕಾರಗಳು. ಹಿಂದಿನ ಕಾಲದಲ್ಲಿ ಯಜ್ಞಕುಂಡಗಳನ್ನು ರಕ್ಷಿಸಲು ಕ್ಷತ್ರಿಯ ವೀರರು ಹೋರಾಡುತ್ತಿದ್ದಂತೆ ಕಲಿಯುಗದ ಈ ಹತ್ಯಾಕಾಂಡವನ್ನು ರಕ್ಷಿಸಲು ಪೋರ್ಚುಗೀಸ್ ಸೈನಿಕರು ಸಿದ್ಧರಾಗಿ ನಿಂತಿದ್ದರು. ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿ ನಾನಾ ಸಮುದ್ರಗಳ ನೀರು ಕುಡಿದು ಬಂದಿದ್ದ ಅವರು ತಮ್ಮ ಖ್ಯಾತಿಗೆ ತಕ್ಕಂತೆಯೇ ಕಾದಾಡಿದರು. ಪ್ರತಿಯೊಬ್ಬನೂ ಕಡೆಯುಸಿರಿನವರೆಗೂ ಹೋರಾಡಿದ. ಆದರೆ ಮರಾಠ ಸಿಂಹಗಳೆದುರು ಅವರು ಹೆಚ್ಚು ಹೊತ್ತು ಸೆಣಸಲಾಗಲಿಲ್ಲ. ಅವರೆಲ್ಲರನ್ನೂ ನಿವಾರಿಸಿದ ಮಿತ್ರಪಡೆ ಜನರನ್ನು ಬೆಂಕಿಯಿಂದ ಉಳಿಸಲು ಮುನ್ನುಗ್ಗಿತು. ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಪಾಪಿಯೇನು ಪುಣ್ಯವಂತನೇನು, ಕೆಟ್ಟವರೇನು ಒಳ್ಳೆಯವರೇನು, ನಿಷ್ಪಕ್ಷ ಅಗ್ನಿ ಯಾರನ್ನೂ ಬಿಟ್ಟಿರಲಿಲ್ಲ. ಬಂದಿಗಳಾಗಿದ್ದ ಎಲ್ಲ ಬಂಧುಗಳೂ ಭಸ್ಮವಾಗಿ ಹೋಗಿದ್ದರು. ಆದರೆ ಕಾಲ ಪ್ರವಾಹದಲ್ಲಿ ಕೇವಲ ನೆನಪಿನ ಮಿಂಚು ಉಳಿಯುವಂತೆ ಒಬ್ಬನದು ಮಾತ್ರ ಕುಟುಕು ಜೀವ ಉಳಿದಿತ್ತು. ಅವನೊಬ್ಬ ಶಿಕ್ಷಕ, ಆಂತೋನಿಯನ್ನು ಪ್ರತಿಭಟಿಸುತ್ತಿದ್ದ ಆಚಾರ್ಯ. ಆದರೆ ಆ ಆಂತೋನಿ ಎಲ್ಲಿ? ಆ ನೀಚ ಹೋದನೆಲ್ಲಿ? ಸಾಧುವಿನ ಶಾಪದಿಂದ ಅವನೂ ಭಸ್ಮವಾಗಿ ಹೋದನೇ? ಎಲ್ಲರ ಪ್ರಶ್ನೆಗೆ ಆಚಾರ್ಯ ಉತ್ತರಿಸಿದ, ಇಲ್ಲ ಇಲ್ಲ, ಶಾಪದಿಂದ ಯಾರೂ ಸಾಯುವುದಿಲ್ಲ. ಹಾಗೆ ಆಗುವುದಿದ್ದರೆ ಅವನು ಎಂದೋ ಸತ್ತು ಹೋಗಬೇಕಾಗಿತ್ತು. ಪಾಪದಿಂದಲೂ ಯಾರೂ ಸಾಯುವುದಿಲ್ಲ. ಜಗತ್ತಿನಲ್ಲಿ ಪಾಪ ತಾನಾಗಿಯೇ ಯಾರನ್ನೂ ಸುಡುವುದಿಲ್ಲ. ಪಾಪದ ರಾಶಿಗೆ ಬೆಂಕಿ ಹಚ್ಚುವವರು ಯಾರಾದರೂ ಹುಟ್ಟಿಕೊಂಡರೆ ಮಾತ್ರ ಪಾಪಿಗಳು ಬೂದಿಯಾಗುತ್ತಾರೆ. ಆಂತೋನಿ ಸುಟ್ಟು ಬೂದಿಯಾಗಲಿಲ್ಲ, ಹೊರಟು ಹೋದ, ಸುರಕ್ಷಿತವಾಗಿ ಹೊರಟು ಹೋದ. ನಮ್ಮೆಲ್ಲರನ್ನೂ ಬೆಂಕಿಗೆ ತಳ್ಳಿ ಸಲೀಸಾಗಿ ಹೊರಟು ಬಿಟ್ಟ. ಹೋಗಲಿ, ಆ ಸಾಧು ಏನಾದರೂ ಎಂದೊಬ್ಬ ಕೇಳಿದ. ತನಗೆ ಸಹಾಯ ಮಾಡಿದ ಸಾಧುವನ್ನೇ ಆಂತೋನಿ ಮೊಟ್ಟ ಮೊದಲು ಬೆಂಕಿಗೆ ಎಸೆಯುತ್ತಾ ಹೇಳಿದ, ಓ ಮಹಾತ್ಮ, ಜನ ನಿನ್ನನ್ನು ಪೂಜಿಸಬಹುದು, ಆದರೆ ನಾನು ನಿನ್ನಂಥ ಹೇಡಿಯನ್ನು ಎಲ್ಲೂ ನೋಡಿಲ್ಲ. ಆತ್ಮರಕ್ಷಣೆಗಾಗಿ ಸಹ ಹೋರಾಡಬಾರದೆಂದು ನೀನು ಹೇಳುತ್ತಿದ್ದೆ. ಪಾಪಾತ್ಮ, ನೀನು ನಮ್ಮನ್ನು ಪರೋಕ್ಷವಾಗಿ ಪಾಪಿಗಳೆಂದು ಕರೆದು ದೇವರು ಪರಲೋಕದಲ್ಲಿ ಶಿಕ್ಷೆ ಕೊಡುತ್ತಾನೆಂದು ಹೇಳಲಿಲ್ಲವೇ? ಈ ದಿನ ನಿನ್ನ ಹೇಡಿತನದಿಂದ ಜನರ ಮೇಲಿದ್ದ ನಿನ್ನ ಪ್ರಭಾವ ನನಗೆ ಲಾಭದಾಯಕವೇ ಆಯಿತು. ಆದರೆ ನಾಳೆ ಅದು ನಮ್ಮ ನಾಶಕ್ಕೂ ಕಾರಣ ಆಗಬಲ್ಲದು. ಅದನ್ನು ಅರಿಯಲಾರದಷ್ಟು ನನ್ನ ಕರುಣೆ ಕುರುಡಾಗಿಲ್ಲ. ನೋಡಿ, ಪ್ರತಿಭಟಿಸಿದ ನಮ್ಮ ಜತೆಗೆ ಪ್ರತಿಭಟನೆ ತಡೆದ ಆ ಋಷಿಯನ್ನೂ ಆಂತೋನಿ ಸುಟ್ಟು ಹಾಕಿದ. ಎಂಥ ವಿಚಿತ್ರ ನ್ಯಾಯ! ಆಮೇಲೆ ಆಂತೋನಿ ತನ್ನ ಸೈನಿಕರ ಕಡೆ ತಿರುಗಿ ಗಂಭೀರವಾಗಿ ತನ್ನ ನೀತಿ ವಿವರಿಸಿದ. ಜಾಣನಾದ ಮಾಲಿ ಒಣಗಿದ ಹಾಗೂ ಫಲಹೀನವಾದ ಮರಗಳನ್ನು ಮಾತ್ರ ಸುಡುತ್ತಾನೆ. ತನ್ನ ಶತ್ರುವಿನ ತೋಟದಿಂದ ಕಿತ್ತು ತನ್ನ ತೋಟದಲ್ಲಿ ಬೆಳೆಸಲಾರದಂಥವಕ್ಕೂ ಬೆಂಕಿ ಹಚ್ಚುತ್ತಾನೆ. ಆದರೆ ಅನಾಯಾಸವಾಗಿ ತನ್ನ ತೋಟದಲ್ಲಿ ನೆಟ್ಟು ಬೆಳೆಸಬಹುದಾದಂಥ ಫಲಪುಷ್ಪಭರಿತ ಗಿಡಗಳನ್ನು ಅವನು ಹಾಳು ಮಾಡುವುದಿಲ್ಲ. ಅದೇ ರೀತಿ ಸ್ತ್ರೀಯರು ಎಷ್ಟೇ ಭ್ರಷ್ಟರಾಗಿದ್ದರೂ ಅವರನ್ನು ಪುರುಷರ ಜೊತೆಗೆ ಸುಡಬಾರದು. ಅರೆ, ಮುಸಲ್ಮಾನರ ನಿದರ್ಶನ ಮರೆತು ಬಿಟ್ಟಿರಾ? ತಾವು ಗೆದ್ದ ಶತ್ರುವಿನಿಂದ ಅವರು ತೆರಿಗೆ ವಸೂಲು ಮಾಡುತ್ತಿದ್ದುದು ಸ್ತ್ರೀಯರ ರೂಪದಲ್ಲೇ. ಸಣ್ಣ ಬಾಲಕರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುವುದೇ ಅವರ ನೀತಿಯಾಗಿತ್ತು. ಅದರಿಂದಾಗಿ ಗ್ರೀಕ್ ಮಕ್ಕಳು ತಾವು ಗ್ರೀಕರೆಂಬುದನ್ನೇ ಮರೆತು ತಮ್ಮ ತಂದೆ ತಾಯಿಗಳನ್ನೇ ಶತ್ರುಗಳೆಂದು ಭಾವಿಸಿದರು. ತರುಣ ವಯಸ್ಸಾದಾಗ ಗ್ರೀಕರ ಕೊರಳನ್ನೇ ಕೊಯ್ಯಲಾರಂಭಿಸಿದರು. ಅಂಥವರ ಬಲದಿಂದ ಇಸ್ಲಾಂ ಬೆಳೆಯಿತು. ದಾಸಿಯರ ಸಂಖ್ಯೆಯೂ ಹೆಚ್ಚಿತು. ಈ ರೀತಿಯಿಂದಲೇ ಇಸ್ಲಾಂ ಜಗತ್ತಿನಲ್ಲಿ ಪ್ರಬಲಿಸಿತು. ನಾವು ಸಹ ಗೋವಾಕ್ಕೆ ಕಾಲಿಡುತ್ತಲೇ ಅದೇ ರೀತಿ ಹೆಂಗಸರು ಮಕ್ಕಳನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಈಸಾಯಿ ದೀಕ್ಷೆ ಕೊಟ್ಟೆವು. ನೀವೇ ನೋಡುತ್ತಿರುವಂತೆ ಅವರ ಸಂತಾನರೇ ಈಗ ನಮಗಿಂತ ಕಟ್ಟರ್ ಈಸಾಯಿಗಳಾಗಿದ್ದಾರೆ. ಇಷ್ಟು ಹೇಳಿದ ಆಂತೋನಿ ಎಲ್ಲಿಯವರೆಗೆ ಎಲ್ಲ ಸೆರೆಯಾಳುಗಳೂ ಸುಟ್ಟು ಭಸ್ಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಇಲ್ಲಿ ಕಾವಲಿರಬೇಕೆಂದು ತನ್ನ ಸೈನಿಕರಿಗೆ ಆಜ್ಞಾಪಿಸಿದ. ರಮೆಯನ್ನೂ ಶಂಕರನನ್ನೂ ಬಲಪೂರ್ವಕವಾಗಿ ಕುದುರೆಯ ಬೆನ್ನಿಗೆ ಕಟ್ಟಿಸಿ ಇಬ್ಬರು ಸೈನಿಕರೊಡನೆ ಹೊರಟು ಬಿಟ್ಟ. ಜೀವಸಹಿತ ಪಾರಾಗಿ ಹೋದ.
ಹೆಜ್ಜೆ ಹೆಜ್ಜೆಗೂ ಯೇಸುವಿನ ಹೆಸರಿನಲ್ಲಿ ಯೇಸುವಿನ ಉಪದೇಶವನ್ನೇ ತುಳಿಯುತ್ತಿರುವ ಆ ಕ್ರೂರಿ ವಿಜಯಿಯಾದ. ಪ್ರತ್ಯಕ್ಷ ಯೇಸುವಿನಂತೆಯೇ ಆಚರಿಸುತ್ತಿದ್ದ ನಮ್ಮ ಸಾಧುವರ್ಯ ಜೀವಸಹಿತ ಸುಟ್ಟು ಹೋದ. ಸುಟ್ಟ ಗಾಯಗಳಿಂದ ಬಾಧೆ ಪಡುತ್ತಿದ್ದ ಆ ಆಚಾರ್ಯ ಮೇಲುಸುರು ಬಿಡುತ್ತಾ ಇಷ್ಟು ಹೇಳುವ ಹೊತ್ತಿಗೆ ಅವನ ಸುತ್ತ ದೊಡ್ಡ ಗುಂಪೇ ಸೇರಿತು. ಅವರನ್ನು ಕುರಿತು ಅವನೆಂದ, ಬಂಧುಗಳೇ, ಒಂದು ವೇಳೆ ಈ ತರುಣ ವೀರ ಪ್ರಾಣದ ಹಂಗು ತೊರೆದು ನಡುವೆ ವಿರೋಧಿಸುತ್ತಿದ್ದರೆ ಆಂತೋನಿ ಇಡೀ ಗ್ರಾಮವನ್ನೇ ಬೂದಿ ಮಾಡುತ್ತಿದ್ದ, ಅಥವಾ ಧರ್ಮಭ್ರಷ್ಟಗೊಳಿಸಿ ಬೆಂಕಿಯಿಂದಲೂ ದೊಡ್ಡ ಅಪಾಯ ಕೂಪಕ್ಕೆ ತಳ್ಳುತ್ತಿದ್ದ. ಇಂದು ನೀವು ಕಂಡಂಥ ಅತ್ಯಾಚಾರ ಹಿಂಸಾಚಾರಗಳನ್ನು ಆಂತೋನಿ ಅದೆಷ್ಟೋ ಗ್ರಾಮಗಳಲ್ಲಿ ನಡೆಸಿದ್ದಾನೆ. ಇಂಥ ನೂರಾರು ಘಟನೆಗಳು ಹೇಳುವವರು ಕೇಳುವವರು ಇಲ್ಲದೆ ದಿನವೂ ನಡೆಯುತ್ತಿವೆ. ಸೋದರರೇ, ಈ ಲೋಕದ ನ್ಯಾಯ ಹೇಗಿದೆ ನೋಡಿ. ಒಬ್ಬ ನೀರೆರೆದು ಬೆಳೆಸಿದ ಕಬ್ಬನ್ನು ಇನ್ನೊಬ್ಬ ಗಾಣಕ್ಕೆ ಕೊಟ್ಟು ಹಿಂಡುತ್ತಾನೆ. ಆದರೆ ಅದರ ಸವಿ ಇಬ್ಬರಿಗೂ ಸಮಾನವೇ. ಇಬ್ಬರ ಮೇಲೂ ಅದರ ಕೃಪೆ ಸಮಾನ. ಅದರ ದಯಾಬುದ್ಧಿಯ ಫಲ ಎಂದರೆ ಎಲ್ಲರೂ ಅದನ್ನು ಮುರಿಮುರಿದು ತಿನ್ನುತ್ತಾರೆ. ಅದನ್ನು ಗಾಣಕ್ಕೆ ಒಡ್ಡಿ ಹಿಂಡಿ ಸಿಪ್ಪೆ ಮಾಡುವವನೂ ಭಲೆ ಎಂಥ ಸಿಹಿರಸ ಎನ್ನುತ್ತಾ ಕುಡಿಯುತ್ತಾನೆ. ನಿಮಗೂ ಕಬ್ಬಿನ ಗತಿಯೇ ಆಗಬೇಕಿದ್ದಲ್ಲಿ ಧಾರಾಳವಾಗಿ ಹಾಗೆಯೇ ನಡೆದುಕೊಳ್ಳಿ. ಅವ್ಯವಹಾರಿಕ ಏಕಾತ್ಮತೆಯ ಹುಚ್ಚುಗುಂಗಿನ ಚಿತೆ ಏರಿ ಸಾಯಿರಿ. ನಿಮ್ಮನ್ನು ಯಾರೂ ತಡೆಯುವುದಿಲ್ಲ. ಆದರೆ ನನಗಂತೂ ಕಂಸನನ್ನು ಧ್ವಂಸ ಮಾಡಿದ ಶ್ರೀಕೃಷ್ಣನು ಆಚರಿಸಿ ತೋರಿದ ಏಕಾತ್ಮತೆಯ ನೀತಿಯೇ ಹೆಚ್ಚು ಶ್ರೇಯಸ್ಕರ ಅನಿಸುತ್ತದೆ. ಕೇವಲ ಕಣ್ಣೀರು ಹರಿಸುವುದರಿಂದ ಏನಾದೀತು? ಸ್ವದೇಶದ ದುರ್ಗತಿ ಕಂಡು ನಿಜಕ್ಕೂ ನಿಮ್ಮ ಹೃದಯ ಕರಗಿದ್ದರೆ ದುರ್ಬಲತೆಯ ಕಣ್ಣೀರು ತೊಡೆದು ಹಾಕಿ. ಈ ತರುಣ ವೀರನನ್ನು ಮುಂದಿಟ್ಟುಕೊಂಡು ಉಚ್ಚ ಕಂಠದಿಂದ ಹರ ಹರ ಮಹಾದೇವ್ ಘೋಷಿಸಿ. ರಾಷ್ಟ್ರ ರಕ್ಷಿಸುವ ವೀರಭದ್ರರಾಗಿ ರಣಾಂಗಣಕ್ಕೆ ಧಾವಿಸಿ. ಕ್ರೂರ ಕರ್ಮಿಗಳನ್ನು ಯಮಸದನ ಸೇರಿಸಿ. ಮರಣದ ಅಂಚಿನಲ್ಲಿದ್ದರೂ ಆ ಶಿಕ್ಷಕನ ಆವೇಶ ತುತ್ತ ತುದಿಗೇರಿತು. ಆದರೆ ಅದು ಎಷ್ಟು ಹೊತ್ತು? ಮೇಲುಬ್ಬಸ ಹತ್ತಿ ಅವನ ವಾಣಿ ಕ್ಷೀಣಿಸಿತು. ಹಳ್ಳಿಗರ ಕಣ್ಣಲ್ಲಿ ನೀರು ತುಳುಕಿತು. ಆದರೂ ಅವನ ಮಾತು ನಿಲ್ಲಲಿಲ್ಲ. ಅಣ್ಣ ತಮ್ಮಂದಿರೇ, ನನ್ನ ಕೊನೆಯ ಆಸೆ ಪೂರೈಸುವಿರಾ? ನನಗೊಂದು ಮಾತು ಕೊಡುವಿರಾ? ಮುಖ್ಯಸ್ಥರು ಬನ್ನಿ, ಹತ್ತಿರ ಬನ್ನಿ. ಈಗ ಸತ್ತಿರುವ ಹುತಾತ್ಮರ ಬೂದಿಯ ಬಿಸಿ ಆರುವ ಮೊದಲೇ ಈ ಗ್ರಾಮದಲ್ಲಿ ಸ್ವರಾಜ್ಯದ ನಮ್ಮ ಹಿಂದೂ ಪದಪಾದಶಾಹಿಯ ಧ್ವಜ ಹಾರಾಡಿಸಬೇಕು. ಇದೇ ನನ್ನ ಕೊನೆಯ ಆಸೆ. ನನಗೆ ವಚನ ಕೊಡಿ. ಕೊನೆಯುಸಿರಿಗೆ ಅನುಮತಿ ನೀಡಿ. ಮಹಾರಾಷ್ಟ್ರದ ಪಡೆ ತನ್ನೊಡನೆ ತಂದಿದ್ದ ಧ್ವಜವನ್ನು ತರುಣ ವೀರನು ಆಚಾರ್ಯನ ಕೈಯಲ್ಲಿಟ್ಟು ನುಡಿದ, ಗುರುಗಳೇ, ಈಗೋ ನೋಡಿ, ನಾವು ನಿಮ್ಮ ಇಚ್ಛೆಯನ್ನು ಈಗಲೇ ಪೂರೈಸುತ್ತೇವೆ. ಆಚಾರ್ಯರು ಅದನ್ನು ಹಿಂದಿರುಗಿ ನೀಡುತ್ತಾ, ಅಯ್ಯ ಹಿಂದುವೀರ, ತೆಗೆದುಕೋ. ಇದನ್ನು ಹಾರಿಸುವ ಮೊದಲ ಹಕ್ಕು ನಿನಗಲ್ಲದೆ ಇನ್ನಾರಿಗುಂಟು ಎಂದನು. ಮರುಕ್ಷಣವೇ ಗ್ರಾಮದ ಅಳಿದುಳಿದ ಮುಖಂಡರು ಮುಂದೆ ಬಂದರು. ಠಾಣೆ ಇದ್ದಲ್ಲಿಂದ ಹಳ್ಳಿಗರು ಒಂದಷ್ಟು ಬೂದಿ ತಂದರು. ಸತ್ತ ಬಾಂಧವರ ಬೆಂಬೂದಿಯ ಮೇಲೆ ಕೈಯಿಟ್ಟು, ಪೂರ್ವಜರು ಪೂಜಿಸಿದ ಈ ಪವಿತ್ರ ಭೂಮಿ ಇಂದು ಸ್ವತಂತ್ರವಾಗಿದೆ. ಇನ್ನು ಪ್ರಾಣ ಹೋದರೂ ಸರಿಯೇ, ಪೋರ್ಚುಗೀಸರು ಇಲ್ಲಿ ಕಾಲೂರಲು ಬಿಡುವುದಿಲ್ಲ ಎಂದು ಎಲ್ಲರೂ ಪ್ರತಿಜ್ಞೆ ಮಾಡಿದರು. ರಹಸ್ಯ ದಳದ ಮುಂದಾಳುವಾಗಿದ್ದ ಆ ತರುಣವೀರ ಇಡೀ ಪ್ರಕರಣವನ್ನು ಬರೆದ. ಭಾರ್ಗವ ಗ್ರಾಮವನ್ನು ಸ್ವರಾಜ್ಯಕ್ಕೆ ಸೇರಿಸಿಕೊಳ್ಳಬೇಕೆಂಬ ಪ್ರಾರ್ಥನೆಯನ್ನೂ ಅದಕ್ಕೆ ಸೇರಿಸಿದ. ಗ್ರಾಮದ ಮುಖಂಡರು ತಮ್ಮ ಮೊಹರು ಒತ್ತಿ ಹಸ್ತಾಕ್ಷರ ಹಾಕಿದರು. ಪೂನಾದಲ್ಲಿದ್ದ ಅಂತಾಜಿ ದೇಸಾಯಿಗೆ ಅದನ್ನು ಕಳುಹಲಾಯಿತು. ಆ ಲಕೋಟೆಯೊಳಗೆ ಒಂದೆರಡು ಚಿಟಿಕೆಯಷ್ಟು ಹುತಾತ್ಮರ ಚಿತಾಭಸ್ಮವನ್ನೂ ಇಡಲಾಗಿತ್ತು. ಧ್ವಜ ಕೆಳಗಿಳಿಯಲು ಬಿಡಬೇಡಿ, ಪ್ರಾಣ ನೀಡಿಯಾದರೂ ಅದನ್ನು ಕಾಪಾಡಿ, ಹರ ಹರ ಮಹಾದೇವ್ ಎಂದು ಹೇಳುತ್ತಾ ತನ್ನ ಘೋಷಣೆ ನೂರಾರು ಕಂಠಗಳಿಂದ ಪ್ರತಿಧ್ವನಿತವಾಗುವುದನ್ನು ಕೇಳುತ್ತಾ ಆಚಾರ್ಯನು ಕಣ್ಣು ಮುಚ್ಚಿದ. ಅತ್ತ ಎಳೆದೊಯ್ಯಲ್ಪಟ್ಟ ರಮೆ, ಅವಳ ಗತಿ ಏನಾಯಿತು? ಎಷ್ಟೇ ಹಾರೈಸಿ ಪ್ರಯತ್ನಿಸಿದರೂ ಅವಳಿಗೆ ಸಾವು ಬರಲಿಲ್ಲ. ಬಹುಶಃ ಬೇಗ ಶರೀರ ಬಿಟ್ಟು ಹೋಗಲು ದುಃಖಿಗಳ ಪ್ರಾಣಕ್ಕೂ ಅಂಜಿಕೆ ಇದ್ದೀತು. ದುರ್ದೈವಿ ರಮಾ,
ಅವಳ ಮಾತು, ನಿದ್ರೆ, ಹಸಿವು, ಕಣ್ಣೀರು ಎಲ್ಲವೂ ಬತ್ತಿ ಹೋಗಿತ್ತು. ಅವಳ ಅವಸ್ಥೆ ಸಜೀವ ಶವದಂತೆ ಆಗಿತ್ತು. ಬೇಸಿಗೆಯ ಝಳದಿಂದ ಸೊರಗಿ ಹೋದ ನದಿಯಂತಾಗಿದ್ದಳು ಅವಳು. ಪರಪುರುಷರಿಂದ ದರದರನೆ ಎಳೆಸಿಕೊಂಡು ಆಂತೋನಿಯ ಮನೆಗೆ ಸಾಗಿಸಲ್ಪಟ್ಟಿದ್ದಳು. ಹುಚ್ಚಿಯಂತೆ ವರ್ತಿಸತೊಡಗಿದ್ದಳು. ಆಗಿಂದಾಗ್ಗೆ ಹೇಳು, ಪುತ್ರನೋ ಪತಿಯೋ ಎಂದು ಅಬ್ಬರಿಸುತ್ತಿದ್ದಳು. ಕೆಲವೊಮ್ಮೆ ಶಂಕರನನ್ನು ತೊಡೆಯ ಮೇಲೆ ಕುಡಿಸಿಕೊಂಡು ಪ್ರೀತಿಯಿಂದ ಮೈದಡುವವಳು. ಕೆಲವೊಮ್ಮೆ ತಟ್ಟನೆ ಅವನನ್ನು ದೂರ ತಳ್ಳಿ ಓಡಿ ಹೋಗುವಳು. ಒಬ್ಬಳೇ ಗಟ್ಟಿಯಾಗಿ ಚೀತ್ಕರಿಸುವಳು, ನನ್ನನ್ನೂ ಸುಟ್ಟು ಬಿಡು, ನನ್ನ ಮಗುವನ್ನೂ ಸುಟ್ಟು ಬಿಡು. ಹೀಗೆ ಕೆಲವು ತಿಂಗಳ ಸೆರೆವಾಸ ಕಳೆದಿರಬಹುದು. ಅವಳೊಮ್ಮೆ ಅಕಸ್ಮಾತ್ ತಪ್ಪಿಸಿಕೊಂಡು ಹೊರಗೆ ಓಡಿಬಿಟ್ಟಳು. ಯಾರ ಕೈಗೂ ಸಿಕ್ಕದೆ ಬೀದಿ ಬೀದಿಗಳಲ್ಲಿ ಬೊಬ್ಬೆ ಹಾಕುತ್ತಾ ಅಲೆದಾಡತೊಡಗಿದಳು. ಈ ಸುತ್ತಾಟದಲ್ಲಿ ಒಂದು ಸಲ ಕಡುನೀಲಿಯ ಮಹಾಸಾಗರ ಅವಳ ಕಣ್ಣಿಗೆ ಬಿತ್ತು. ಅದರ ಸಮೀಪಕ್ಕೆ ಹೋಗಿ ನಿಂತಳು. ಅದನ್ನೇ ಅರಸುತ್ತಿದ್ದಳೋ ಎಂಬಂತೆ. ಛೇ, ಜಗತ್ತಿನಲ್ಲಿ ಇಷ್ಟೊಂದು ನೀರಿದ್ದು ಆ ಕಾಡು ಕಿಚ್ಚನ್ನು ನಾನು ನೋಡುತ್ತಲೇ ಕುಳಿತು ಬಿಟ್ಟಿದ್ದೆನಲ್ಲ. ಆಹಾ ಸಮುದ್ರವೇ, ನೀನು ಲೆಕ್ಕವಿಲ್ಲದಷ್ಟು ಬೆಂಕಿಗಳನ್ನು ಆರಿಸಬಲ್ಲೆ. ಹೊತ್ತಿ ಉರಿಯುವ ಶರೀರಕ್ಕೆ ನೀನು ನಿಜಕ್ಕೂ ಭಗವಂತನಿಗಿಂತಲೂ ಶೀತಲ, ದಯಾಶೀಲ. ಹೀಗೆ ಸೀರೆ ಮುದುಡಿಕೊಂಡು ಅವಳು ಸಾಗರದೊಳಕ್ಕೆ ಹಾರಿಬಿಟ್ಟಳು. ಕಾಲಸಾಗರದಲ್ಲಿ ಕ್ಷಣಗಳು ಮುಳುಗಿ ಹೋಗುವಂತೆಯೇ ಅವಳೂ ಮುಳುಗಿ ಹೋದಳು. ದೀನ ದುರ್ದೈವಿ ರಮೆಯು ಹೀಗೆ ಶಾಂತಗೊಂಡಳು. ಆದರೆ ಶಂಕರ, ಬಳ್ಳಿಯಿಂದ ಕಿತ್ತು ಬಿದ್ದ ಆ ಕೋಮಲ ಕುಸುಮ, ಹಾಯ್ ತಬ್ಬಲಿ ಹುಡುಗ, ಇನ್ನು ನಿನ್ನ ಗತಿ ಏನು? ನಿನ್ನ ಕತೆ ಏನು?